ಸ್ನೇಹಿತರೆ, ವಾಮನ ತ್ರಿವಿಕ್ರಮ ಚಾನಲ್ನ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಈ ಜಗತ್ತಿನಲ್ಲಿ ವಿಜ್ಞಾನಕ್ಕೆ ನಿಲುಕದಂತಹ ಅನೇಕ ವಿಷಯಗಳಿವೆ. ಪ್ರತಿದಿನ ಈ ಭೂಮಿ ಮೇಲೆ ಸಾವಿರಾರು ಜನ ಹುಟ್ಟುತ್ತಾರೆ, ಹಾಗೆಯೇ ಸಾವಿರಾರು ಜನ ಸಾಯುತ್ತಾರೆ. ಜನಿಸಿದ ಪ್ರತಿಯೊಂದು ಜೀವಿಗಳು ಒಂದಲ್ಲ ಒಂದು ದಿನ ಮರಣ ಹೊಂದಲೇಬೇಕು. ಹುಟ್ಟು ಮತ್ತು ಸಾವು ಪ್ರಕೃತಿಯ ಸಹಜ ವಿದ್ಯಮಾನ ಆಗಿದ್ರೂ ಕೂಡ ಅನಾದಿ ಕಾಲದಿಂದ ಮನುಷ್ಯನಿಗೆ ಒಂದು ಪ್ರಶ್ನೆ ನಿರಂತರವಾಗಿ ಕಾಡುತ್ತಿರುತ್ತದೆ. ಆ ಪ್ರಶ್ನೆ ಏನಂದ್ರೆ, ತನ್ನ ಮರಣದ ನಂತರ ತನ್ನ ಆತ್ಮ ಏನಾಗುತ್ತದೆ, ಯಾವ ಲೋಕಕ್ಕೆ ಹೋಗುತ್ತದೆ? ಧರ್ಮಗ್ರಂಥಗಳಲ್ಲಿ ಉಲ್ಲೇಖಿಸಿರುವಂತೆ ಸ್ವರ್ಗ, ನರಕ ಮುಂತಾದ ಲೋಕಗಳು ನಿಜವಾಗಿಯೂ ಇದೆಯಾ ಎಂಬ ಆಲೋಚನೆ ಜೀವನದಲ್ಲಿ ಒಂದು ಬಾರಿಯಾದರೂ ಕೂಡ ಬಂದಿರುತ್ತದೆ. ಈಗಿನ ಆಧುನಿಕ ಯುಗದಲ್ಲಿ ಮರಣದ ನಂತರ ಏನಾಗುತ್ತದೆ ಎಂದು ವಿಜ್ಞಾನಿಗಳು ಕೂಡ ಸಂಶೋಧನೆ ಮಾಡ್ತಿದ್ದಾರೆ. ಕೆಲವು ವಿಜ್ಞಾನಿಗಳು ದೇಹದಲ್ಲಿ ಆತ್ಮ ಇರುತ್ತದೆ ಎಂದು ವಾದಿಸಿದರೆ, ಇನ್ನು ಕೆಲವು ವಿಜ್ಞಾನಿಗಳು ಆತ್ಮ ಎನ್ನುವ ಸಿದ್ಧಾಂತವನ್ನೇ ಒಪ್ಪುವುದಿಲ್ಲ. ಒಬ್ಬ ಮನುಷ್ಯ ಬದುಕಿದ್ದಾಗಲೇ ಅವನ ದೇಹದಲ್ಲಿ ನಡೆಯುತ್ತಿರುವ ಕ್ರಿಯೆಗಳ ಬಗ್ಗೆ ಇನ್ನೂ ಪೂರ್ಣವಾಗಿ ತಿಳಿಯದ ವಿಜ್ಞಾನದಿಂದ ಮನುಷ್ಯನ ಮರಣದ ನಂತರ ನಡೆಯುವ ಘಟನೆಗಳ ಬಗ್ಗೆ ಉತ್ತರ ನಿರೀಕ್ಷಿಸುವುದು ಅಷ್ಟು ಸಮಂಜಸವಲ್ಲ. ಸ್ನೇಹಿತರೆ, ನಾನಿಲ್ಲಿ ವಿಜ್ಞಾನವನ್ನ, ವೈಚಾರಿಕತೆಯನ್ನ ಅಥವಾ ವೈಜ್ಞಾನಿಕ ಮನೋಭಾವವನ್ನ ವಿರೋಧಿಸ್ತಿಲ್ಲ. ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ ಮನುಷ್ಯನಿಗೆ ಅನೇಕ ಲಾಭಗಳು ಆಗಿದೆ, ಹಾಗೂ ಲಾಭಕ್ಕಿಂತ ನಷ್ಟ ಕೂಡ ಜಾಸ್ತಿನೇ ಆಗಿದೆ. ನಾನು ಇಲ್ಲಿ ವೈಜ್ಞಾನಿಕ ಸಂಶೋಧನೆಗಳ ಸೀಮಿತತೆಯ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಲ್ಲವನ್ನೂ ವೈಜ್ಞಾನಿಕ ಮನೋಭಾವದಿಂದ ನೋಡುವುದು ತಪ್ಪು. ಆದ್ರಿಂದ ನಾವು ಮರಣದ ನಂತರ ನಡೆಯುವ ಘಟನೆಗಳ ಬಗ್ಗೆ ತಿಳಿಯಬೇಕಾದರೆ ಧರ್ಮಗ್ರಂಥಗಳ ಆಧಾರದಿಂದಲೇ ತಿಳಿಯುವುದು ಅನಿವಾರ್ಯವಾಗಿದೆ. ಸನಾತನ ಹಿಂದೂ ಧರ್ಮದ ಪ್ರಮುಖ ಗ್ರಂಥವಾದ ಗರುಡ ಪುರಾಣದಲ್ಲಿ ಮನುಷ್ಯನ ಮರಣದ ಸಮಯದಲ್ಲಿ ಆತ್ಮ ದೇಹದಿಂದ ಹೊರಬಂದಾಗ ನಡೆಯುವ ಘಟನೆಗಳಿಂದ ಆರಂಭಿಸಿ ಆತ್ಮ 1 ವರ್ಷಗಳ ಕಾಲ ಯಮಮಾರ್ಗದಲ್ಲಿ ಪ್ರಯಾಣ ಮಾಡಿ ನಂತರ ಯಮಲೋಕವನ್ನ ಸೇರುವ ತನಕದ ಘಟನೆಗಳನ್ನ ವಿಸ್ತೃತವಾಗಿ ವಿವರಿಸಲಾಗಿದೆ. ವಿಜ್ಞಾನಕ್ಕೆ ನಿಲುಕದಂತಹ ಅನೇಕ ಅಚ್ಚರಿಯ ಸಂಗತಿಗಳನ್ನ ಗರುಡ ಪುರಾಣ ಉಲ್ಲೇಖಿಸಿದೆ. ಭಗವಾನ್ ವಿಷ್ಣುವಿನ ವಾಹನವಾದ ಗರುಡ ಮಹಾವಿಷ್ಣುವಿನ ಬಳಿ ಮನುಷ್ಯರ ಮರಣದ ಬಗ್ಗೆ, ಮರಣದ ನಂತರ ಮನುಷ್ಯ ಪಡೆಯುವ ಸ್ವರ್ಗ ಅಥವಾ ನರಕಲೋಕಗಳ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ಕೇಳುತ್ತಾನೆ. ಆ ಗರುಡನ ಎಲ್ಲಾ ಪ್ರಶ್ನೆಗಳಿಗೂ ಸರ್ವ ದೇವೋತ್ತಮನಾದ ಶ್ರೀಮನ್ನಾರಾಯಣ ಉತ್ತರಿಸುತ್ತಾನೆ. ಗರುಡನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸುವ ಮುಖಾಂತರ ಭಗವಂತ ಮನುಷ್ಯರಿಗೆ ಬರುವ ಸಾವಿನ ನಂತರದ ಆತ್ಮದ ಸ್ಥಿತಿಯ ಬಗ್ಗೆ ತಿಳಿಸಿದ್ದಾನೆ. ಅನೇಕ ಜನರಿಗೆ ಗರುಡ ಪುರಾಣದ ಬಗ್ಗೆ ಭಯ ಮತ್ತು ತಪ್ಪು ಕಲ್ಪನೆ ಇದೆ. ಗರುಡ ಪುರಾಣವನ್ನ ಅಧ್ಯಯನ ಮಾಡಬಾರದು ಅನ್ನೋದು ತಪ್ಪು ಕಲ್ಪನೆ. ಗರುಡ ಪುರಾಣದಲ್ಲಿ 2 ವಿಭಾಗವಿದೆ. ಒಂದನೆಯದು ಬ್ರಹ್ಮಕಾಂಡ, ಎರಡನೆಯದು ಪ್ರೇತಕಾಂಡ. ಮೊದಲನೆಯ ಬ್ರಹ್ಮಕಾಂಡವನ್ನ ಯಾವಾಗ ಬೇಕಾದರೂ ಅಧ್ಯಯನ ಮಾಡಬಹುದು, ಆದರೆ ಪ್ರೇತಕಾಂಡವನ್ನ ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ಅಧ್ಯಯನ ಮಾಡಬೇಕು. ಧರ್ಮಗ್ರಂಥಗಳನ್ನ ದೇವರು ಮಾನವ ಕುಲದ ಏಳಿಗೆಗಾಗಿಯೇ ರಚಿಸಿದ್ದಾನೆ. ಈಗ ಗರುಡ ಪುರಾಣದ ಪ್ರಕಾರ ಮರಣದ ನಂತರ ನಡೆಯುವ ಘಟನೆಗಳನ್ನ ತಿಳಿಯೋಣ. ನಮ್ಮ ದೇಹ ಬದುಕಿರಬೇಕಾದರೆ ಪ್ರಮುಖವಾಗಿ 3 ಜನ ನಮ್ಮ ದೇಹದ ಒಳಗಿರಬೇಕು. ಒಂದು ನಮ್ಮ ಆತ್ಮ, ಎರಡನೆಯವರು ಮುಖ್ಯ ಪ್ರಾಣದೇವರು, ಹಾಗೂ ಮೂರನೆಯವರು ಸರ್ವೋತ್ತಮನಾದ ಶ್ರೀಹರಿ. ನಮ್ಮ ದೇಹದಲ್ಲಿರುವ ನಮ್ಮ ಆತ್ಮವನ್ನ ಭಗವಂತನಾದ ಶ್ರೀಹರಿಯ ಆದೇಶದಂತೆ ಮುಖ್ಯ ಪ್ರಾಣದೇವರು ನಿಯಂತ್ರಿಸುತ್ತಾರೆ. ನಾವು ಉಸಿರಾಡುತ್ತಿರಲು ಆ ಮುಖ್ಯ ಪ್ರಾಣದೇವರೇ ಕಾರಣ. ಅಂದರೆ ಇದರ ಅರ್ಥ, ನಮ್ಮ ಆತ್ಮ ಸ್ವತಂತ್ರವಾಗಿ ನಮ್ಮ ದೇಹದಲ್ಲಿ ಇರಲು ಸಾಧ್ಯವಿಲ್ಲ. ಶ್ರೀಹರಿವಾಯುಗಳ ಅಧೀನವಾಗಿಯೇ ನಮ್ಮ ಆತ್ಮ ದೇಹದಲ್ಲಿ ಇರುತ್ತದೆ. ಆತ್ಮದ ಪೂರ್ವಜನ್ಮದ ಕರ್ಮಾನುಸಾರ ಅದರ ಆಯಸ್ಸು ಮುಗಿದಾಗ ಮುಖ್ಯ ಪ್ರಾಣದೇವರು ಆತ್ಮವನ್ನ ಆ ದೇಹದಿಂದ ಹೊರಗೆ ಕರೆದುಕೊಂಡು ಬರುತ್ತಾರೆ. ಆಗ ಆ ದೇಹ ಜಡವಾಗುತ್ತದೆ. ಇವತ್ತಿಗೂ ಯಾರಾದರೂ ಮರಣಿಸಿದರೆ ಪ್ರಾಣ ಹೋಯಿತು ಎನ್ನುತ್ತಾರೆಯೇ ಹೊರತು ಆತ್ಮ ಹೋಯಿತು ಎನ್ನುವುದಿಲ್ಲ. ಅಂದರೆ ನಮ್ಮ ಹುಟ್ಟು ಮತ್ತು ಸಾವು ಮುಖ್ಯ ಪ್ರಾಣದೇವರ ಮತ್ತು ಅವರ ಅಂತರ್ಯಾಮಿಯಾದ ಶ್ರೀಮನ್ನಾರಾಯಣನ ಅಧೀನವಾಗಿದೆ. ಮನುಷ್ಯ ಸಾಯುವ ಕ್ಷಣದಲ್ಲಿ ಮನುಷ್ಯನಿಗೆ ದಿವ್ಯ ದೃಷ್ಟಿ ಬರುತ್ತದೆ. ಪುಣ್ಯಕರ್ಮಗಳನ್ನ ಮಾಡಿರುವ ಮನುಷ್ಯನಿಗೆ ಸಾಯುವ ಸಮಯದಲ್ಲಿ ಆ ದಿವ್ಯ ದೃಷ್ಟಿಯಿಂದ ವಿಷ್ಣು ದೂತರ ದರ್ಶನವಾಗುತ್ತದೆ. ಪಾಪಕರ್ಮಗಳನ್ನೇ ಅಧಿಕವಾಗಿ ಮಾಡಿರುವ ಮನುಷ್ಯನಿಗೆ
ಘೋರ ಭಯಂಕರ ರೂಪದ ಯಮದೂತರ ದರ್ಶನವಾಗುತ್ತದೆ. ಯಮದೂತರ ದರ್ಶನದ ನಂತರ ಮನುಷ್ಯ ಮಾತನಾಡಲು ಪ್ರಯತ್ನಿಸುತ್ತಾನೆ, ಆದರೆ ಆಗುವುದಿಲ್ಲ. ಆಗ ಆ ದೇಹದಲ್ಲಿರುವ ಮುಖ್ಯ ಪ್ರಾಣ ದೇವರು ಈ ಆತ್ಮವನ್ನ ತಾತ್ಕಾಲಿಕವಾದ ವಾಯು ಪ್ರಾಚುರ್ಯವಾದ ದೇಹದಲ್ಲಿ ಪ್ರವೇಶಿಸುವಂತೆ ಮಾಡಿ ಆ ದೇಹದಿಂದ ಆತ್ಮವನ್ನ ಹೊರಗೆ ಹೋಗುವಂತೆ ಮಾಡುತ್ತಾರೆ. ಆಗ ಬಂದಿರುವ ಯಮದೂತರು ವಾಯು ಪ್ರಾಚುರ್ಯವಾದ ದೇಹದಲ್ಲಿ ಪ್ರವೇಶಿಸಿರುವ ಆತ್ಮನಿಗೆ ಪಾಶದಿಂದ ಬಂಧಿಸುತ್ತಾರೆ. ಪುಣ್ಯವಂತರಿಗೆ ಕಣ್ಣು, ಕಿವಿ, ಬಾಯಿ, ಮೂಗು ಮುಂತಾದ ದ್ವಾರಗಳಿಂದ ಪ್ರಾಣ ಹೋದರೆ ಪಾಪಿಗಳಿಗೆ ಅದೋ ದ್ವಾರಗಳ ಮುಖಾಂತರ ಪ್ರಾಣ ಹೋಗುತ್ತದೆ. ದೇಹದಿಂದ ಆತ್ಮ ಹೊರಹೋಗುವಾಗ ಮನುಷ್ಯನಿಗೆ 1000 ವಿಷಪೂರಿತ ಚೇಳುಗಳು ಒಟ್ಟಿಗೆ ಕಚ್ಚಿದರೆ ಎಷ್ಟು ನೋವಾಗುತ್ತದೆಯೋ ಅಷ್ಟು ನೋವು ಆಗುತ್ತದೆ. ಇಂತಹ ಭಯಂಕರವಾದ ನೋವನ್ನು ಅನುಭವಿಸುತ್ತಾ ಆತ್ಮವು ದೇಹದಿಂದ ಹೊರಗೆ ಬರುತ್ತದೆ. ನಂತರ ದೇಹದಿಂದ ಹೊರಬಂದ ಆತ್ಮವನ್ನ ಯಮದೂತರು ಭೂಮಿಯಿಂದ ಸುಮಾರು 1,00,000ಕ್ಕೂ ಹೆಚ್ಚು ಯೋಜನೆಗಳು ದೂರದಲ್ಲಿರುವ ಯಮಲೋಕಕ್ಕೆ ವ್ಯಕ್ತಿ ಮರಣಿಸಿದ ಸುಮಾರು 4 ಗಂಟೆಗಳ ಒಳಗೆ ಕರೆದುಕೊಂಡು ಹೋಗುತ್ತಾರೆ. ನಂತರ ವಾಯು ಪ್ರಾಚುರ್ಯದ ಶರೀರವನ್ನು ಪಡೆದು ಯಮಲೋಕವನ್ನು ಪ್ರವೇಶಿಸಿರುವ ವ್ಯಕ್ತಿಯ ತಲೆಯ ಮೇಲೆ ಯಮದಂಡವನ್ನ ಯಮಧರ್ಮದೇವರು ಇಡುತ್ತಾರೆ. ನಂತರ ಚಿತ್ರಗುಪ್ತರು ಬರೆದಿರುವ ಮರಣಿಸಿದ ವ್ಯಕ್ತಿಯ ಪಾಪ ಅಥವಾ ಪುಣ್ಯಗಳನ್ನು ಪರಾಮರ್ಶಿಸಿದ ನಂತರ ಮತ್ತೆ ಆ ವಾಯು ಪ್ರಾಚುರ್ಯದ ದೇಹವನ್ನು ಹೊಂದಿರುವ ಆತ್ಮವನ್ನ ಮತ್ತೆ ಕ್ಷಣ ಮಾತ್ರದಲ್ಲಿ ಭೂಮಿಗೆ ಕಳಿಸಲಾಗುತ್ತದೆ. ವಾಯು ಪ್ರಾಚುರ್ಯದ ದೇಹದಿಂದ ಯಮಲೋಕಕ್ಕೆ ಹೋಗಿ ಪುನಃ ಭೂಮಿಗೆ ಬಂದ ಆತ್ಮ ತನ್ನ ದೇಹಕ್ಕೆ ಯಾವ ಸ್ಥಳದಲ್ಲಿ ಅಂತ್ಯಕ್ರಿಯೆ ಮಾಡಲು ಸಿದ್ಧತೆ ನಡೆಯುತ್ತಿದೆಯೋ ಆ ಸ್ಥಳಕ್ಕೆ ಬಂದು ಆ ದೇಹದ ಒಳಗೆ ಮತ್ತೆ ಪ್ರವೇಶಿಸಲು ಪ್ರಯತ್ನಿಸುತ್ತದೆ. ಆದರೆ ಅದು ಆಗುವುದಿಲ್ಲ. ಏಕೆಂದರೆ ಒಂದು ಆತ್ಮ ದೇಹದ ಒಳಗೆ ಪ್ರವೇಶಿಸಬೇಕಾದರೆ ನವರಂಧ್ರಗಳ ಮುಖಾಂತರವೇ ಪ್ರವೇಶಿಸಬೇಕು. ಆದರೆ ಆಯಸ್ಸು ಮುಗಿದ ಆತ್ಮವನ್ನ ದೇಹದಿಂದ ಹೊರತರಬೇಕಾದರೆ ಮುಖ್ಯ ಪ್ರಾಣದೇವರು ಮತ್ತೆ ಆ ಆತ್ಮ ದೇಹದ ಒಳಗೆ ಪ್ರವೇಶಿಸದಂತೆ ಆ ಮರಣಿಸಿದ ವ್ಯಕ್ತಿಯ ದೇಹದಲ್ಲಿರುವ ನವರಂಧ್ರಗಳನ್ನ ಬಂಧಿಸಿ ತಾವು ಹೊರಬಂದಿರುತ್ತಾರೆ. ಅಂದರೆ ಇದರ ಅರ್ಥ ಎಲ್ಲಿಯವರೆಗೆ ಮುಖ್ಯ ಪ್ರಾಣದೇವರು ನಮ್ಮ ದೇಹದಲ್ಲಿ ಇರುತ್ತಾರೆಯೋ ಅಲ್ಲಿಯವರೆಗೆ ನಮ್ಮ ಆತ್ಮ ಕೂಡ ದೇಹದಲ್ಲಿ ಇರುತ್ತದೆ. ಮುಖ್ಯ ಪ್ರಾಣದೇವರು ನಮ್ಮ ದೇಹದಿಂದ ಹೊರಬಂದಾಗ ನಮ್ಮ ಆತ್ಮವು ಕೂಡ ದೇಹದಿಂದ ಹೊರಬರುತ್ತದೆ. ನಂತರ ತನ್ನ ದೇಹದ ಒಳಗೆ ಮತ್ತೆ ಪ್ರವೇಶಿಸಲು ಆಗದೆ ಆತ್ಮ ತನ್ನ ಕುಟುಂಬಸ್ಥರು, ಬಂಧು ಮಿತ್ರರು ಸೇರಿರುವುದನ್ನು ನೋಡಿ ದುಃಖ ಪಡುತ್ತಾ ಅಂತ್ಯಕ್ರಿಯೆ ನಡೆಯುವ ಸ್ಥಳದಲ್ಲಿ ನಡೆಯುತ್ತಿರುವ ಎಲ್ಲಾ ಕ್ರಿಯೆಗಳನ್ನು ನೋಡುತ್ತಾ ನಿಲ್ಲುತ್ತದೆ. ಆಗ ಆ ಆತ್ಮಕ್ಕೆ ಸ್ವಲ್ಪ ಸಮಾಧಾನವಾಗಬೇಕಾದರೆ ಅಂತ್ಯಕ್ರಿಯೆ ನಡೆಯುತ್ತಿರುವ ಸ್ಥಳದಲ್ಲಿ ಸೇರಿರುವ ಜನರು ನಾರಾಯಣನ ನಾಮಸ್ಮರಣೆಯನ್ನು ಮಾಡಬೇಕು. ಆದರೆ ಅಲ್ಲಿ ಸೇರಿರುವ ಜನರು ವಿಷ್ಣು ನಾಮಸ್ಮರಣೆಯನ್ನೇ ಮಾಡದೆ ಕೆಲವರು ದುಃಖದಿಂದ, ಕೆಲವರು ನಾಟಕೀಯವಾದ ದುಃಖದಿಂದ ಹರಟೆ ಹೊಡೆಯುತ್ತಾ ಅಂತ್ಯಕ್ರಿಯೆಯ ಸ್ಥಳದಲ್ಲಿ ಇರುತ್ತಾರೆ. ಈ ಆತ್ಮ ಅವರ ಬಳಿಗೆ ಹೋಗಿ ಅಳುವನ್ನು ನಿಲ್ಲಿಸಿ ನಾರಾಯಣನ ನಾಮಸ್ಮರಣೆಯನ್ನು ಮಾಡುವಂತೆ ಬೇಡುತ್ತದೆ. ಆದರೆ ಭೌತಿಕ ದೇಹಗಳನ್ನು ಹೊಂದಿರುವ ಅಲ್ಲಿರುವ ಜನರಿಗೆ ಸೂಕ್ಷ್ಮ ಶರೀರವನ್ನು ಹೊಂದಿರುವ ಈ ಆತ್ಮದ ಮಾತು ಕೇಳಿಸುವುದೇ ಇಲ್ಲ. ತನ್ನ ದೇಹದ ಅಂತ್ಯಕ್ರಿಯೆಯನ್ನು ದೇವರ ನಾಮಸ್ಮರಣೆ ಮಾಡದೆ ನಡೆಸುತ್ತಿರುವ ತನ್ನ ಬಂಧು ಮಿತ್ರರನ್ನು ನೋಡಿ ಆ ಆತ್ಮ ಮತ್ತಷ್ಟು ದುಃಖ, ನೋವನ್ನು ಅನುಭವಿಸುತ್ತದೆ. ನಂತರ ಆ ಮರಣ ಹೊಂದಿರುವ ದೇಹಕ್ಕೆ ಅಗ್ನಿಸ್ಪರ್ಶ ಮಾಡಿದಾಗ, ಒಬ್ಬ ವ್ಯಕ್ತಿ ಬದುಕಿದ್ದಾಗ ಅವನ ದೇಹಕ್ಕೆ ಬೆಂಕಿ ಹಚ್ಚಿದರೆ ಎಷ್ಟು ನೋವು ಆಗುತ್ತದೆಯೋ ಅಷ್ಟೇ ಪ್ರಮಾಣದ ನೋವು, ಯಾತನೆ ತನ್ನ ದೇಹಕ್ಕೆ ಅಗ್ನಿಸ್ಪರ್ಶ ಮಾಡಿದಾಗ ಈ ವಾಯು ಪ್ರಾಚುರ್ಯದ ದೇಹದಲ್ಲಿ ಇರುವ ಆತ್ಮಕ್ಕೆ ಆಗುತ್ತದೆ. ಚಿತೆಗೆ ಅಗ್ನಿಸ್ಪರ್ಶವಾದ ನಂತರ ವಾಯು ಪ್ರಾಚುರ್ಯದ ಶರೀರದಲ್ಲಿರುವ ಈ ಆತ್ಮವನ್ನ ಮುಖ್ಯ ಪ್ರಾಣದೇವರು ಪ್ರೇತ ಶರೀರಕ್ಕೆ ಪ್ರವೇಶಿಸುವಂತೆ ಮಾಡುತ್ತಾರೆ. ಆದರೆ ಈ ಪ್ರೇತ ಶರೀರಕ್ಕೆ ಪೂರ್ಣವಾದ ರೂಪ ಬಂದಿರುವುದಿಲ್ಲ. ವ್ಯಕ್ತಿ ಮರಣ ಹೊಂದಿದ ಮೊದಲನೆಯ ದಿನದಿಂದ 11 ದಿನಗಳವರೆಗೆ ಕುಟುಂಬಸ್ಥರು ಇಡುವ ಪಿಂಡ ಪ್ರದಾನದಿಂದ ಈ ಪ್ರೇತ ದೇಹ ಅಭಿವೃದ್ಧಿ ಹೊಂದುತ್ತಾ ಅದಕ್ಕೆ ಅಂಗಾಂಗಗಳು ಬರುತ್ತವೆ. ಇದನ್ನು ಅರ್ಥ ಮಾಡಿಕೊಳ್ಳಲು ಒಂದು ಉದಾಹರಣೆ ನೀಡಬಹುದಾದರೆ, ಗರ್ಭದಲ್ಲಿರುವ ಮಗುವಿಗೆ ಮೊದಲನೆಯ ತಿಂಗಳು ಪೂರ್ಣವಾಗಿ ದೇಹ ಅಭಿವೃದ್ಧಿ ಹೊಂದಿರುವುದಿಲ್ಲ. ತಿಂಗಳುಗಳು ಕಳೆದಂತೆ ಗರ್ಭದಲ್ಲಿರುವ ಮಗುವಿಗೆ ಕೈಕಾಲುಗಳು, ಕಣ್ಣು, ಕಿವಿ ಮುಂತಾದ ಅಂಗಾಂಗಗಳು
ನಿಧಾನವಾಗಿ ರೂಪ ಪಡೆಯುವಂತೆ ಅಗ್ನಿಸ್ಪರ್ಶದ ನಂತರ ಪ್ರೇತ ದೇಹ ಪಡೆದಿರುವ ಆತ್ಮದ ದೇಹವೂ ಕೂಡ ಅದೇ ರೀತಿ ಸತ್ತ ದಿನದಿಂದ ಮುಂದಿನ 11 ದಿನಗಳವರೆಗೆ ನಿಧಾನವಾಗಿ ಕುಟುಂಬಸ್ಥರು ಇಡುವ ಪಿಂಡದಿಂದ ರೂಪುಗೊಳ್ಳುತ್ತದೆ. ಒಂದು ವೇಳೆ ಕುಟುಂಬಸ್ಥರು ಸರಿಯಾಗಿ ಕಾರ್ಯವನ್ನು ಮಾಡದಿದ್ದರೆ ಆತ್ಮ ಪಡೆದಿರುವ ಪ್ರೇತ ದೇಹ 11 ದಿನಗಳಲ್ಲಿ ಸರಿಯಾಗಿ ಅಂಗಾಂಗಗಳನ್ನು ಪಡೆಯುವುದಿಲ್ಲ. ಇದರಿಂದ ಆತ್ಮ ಮತ್ತಷ್ಟು ದುಃಖ ನೋವನ್ನು ಅನುಭವಿಸಬೇಕಾಗುತ್ತದೆ. 11 ದಿನದ ತನಕ ಪ್ರೇತ ದೇಹದಲ್ಲಿರುವ ಆತ್ಮನಿಗೆ ವಾಯುದೇವರು 11ನೆಯ ದಿನದ ಕಾರ್ಯದ ನಂತರ ಆತ್ಮವನ್ನ ಪ್ರೇತ ದೇಹದಿಂದ ಹೊರತಂದು ಹೊಸದಾದ ಯಾತನಾ ದೇಹದ ಒಳಗೆ ಪ್ರವೇಶಿಸುವಂತೆ ಮಾಡುತ್ತಾರೆ. ಈ ಯಾತನಾ ದೇಹವನ್ನು ಪಡೆದ ನಂತರ ಆತ್ಮ ಈ ಭೂಮಿಯನ್ನು ಬಿಟ್ಟು ಯಮದೂತರೊಂದಿಗೆ ಯಮಲೋಕದ ಕಡೆ ಪ್ರಯಾಣ ಮಾಡಲು ಆರಂಭಿಸುತ್ತದೆ. ವ್ಯಕ್ತಿ ಮರಣ ಹೊಂದಿದ 11ನೇ ದಿನದ ನಂತರ ಯಾತನಾ ದೇಹವನ್ನು ಪಡೆದು ಯಮಲೋಕದ ಕಡೆ ಹೋಗುವ ಆತ್ಮ ಯಮಲೋಕವನ್ನು ಸೇರಬೇಕಾದರೆ 1 ವರ್ಷಗಳ ಸಮಯ ಬೇಕಾಗುತ್ತದೆ. ಈ ಯಾತನಾ ದೇಹವು ಕೂಡ ಒಂದೇ ಬಾರಿ ರೂಪುಗೊಳ್ಳುವುದಿಲ್ಲ. ಸತ್ತ ನಂತರ ಕುಟುಂಬಸ್ಥರು ಪೂರ್ತಿ 1 ವರ್ಷಗಳ ಕಾಲ ಇಡುವ ಮಾಸಿಕ ತ್ರೈಮಾಸಿಕ ಪಿಂಡಗಳಿಂದ ಈ ಯಾತನಾ ದೇಹದಲ್ಲಿ ಅಂಗಾಂಗಗಳು ರೂಪುಗೊಳ್ಳುತ್ತಾ ಹೋಗುತ್ತವೆ. ಒಂದು ವೇಳೆ 1 ವರ್ಷಗಳ ಕಾಲ ಪಿಂಡವನ್ನು ಸರಿಯಾಗಿ ಇಡದಿದ್ದರೆ ಅದರ ಯಾತನಾ ದೇಹ ಸರಿಯಾಗಿ ಅಭಿವೃದ್ಧಿ ಹೊಂದುವುದಿಲ್ಲ. ಇದರಿಂದ ಆ ಆತ್ಮದ ಯಮಲೋಕ ಪ್ರಯಾಣ ತುಂಬಾ ಕಷ್ಟಕರವಾಗುತ್ತದೆ. ಯಮಮಾರ್ಗದಲ್ಲಿ ಆ ಆತ್ಮ ತುಂಬಾ ದುಃಖವನ್ನು ಅನುಭವಿಸುತ್ತಾ ಸಾಗಬೇಕಾಗುತ್ತದೆ. ನಂತರ 1 ವರ್ಷಗಳ ಕಾಲ ಯಾತನಾ ದೇಹದಲ್ಲಿ ಪ್ರಯಾಣ ಮಾಡಿ ಯಮಮಾರ್ಗದ 16 ಸ್ಥಳಗಳನ್ನು ದಾಟಿ ಮತ್ತು ಘೋರವಾದ ಯಮಮಾರ್ಗದಲ್ಲಿ ಹರಿಯುವ ವೈತರಣಿ ನದಿಯನ್ನು ದಾಟಿ ಯಮಲೋಕವನ್ನ ಆತ್ಮ ಪ್ರವೇಶಿಸುತ್ತದೆ. ನಂತರ ಯಮಲೋಕದಲ್ಲಿ ಆ ಆತ್ಮದ ಪಾಪ ಪುಣ್ಯಗಳ ಆಧಾರದಲ್ಲಿ ಅದಕ್ಕೆ ಸ್ವರ್ಗ ಅಥವಾ ನರಕಲೋಕಗಳ ಪ್ರವೇಶವಾಗುತ್ತದೆ. ಆ ಲೋಕಗಳಲ್ಲಿ ಸುಖ ದುಃಖಗಳನ್ನು ಅನುಭವಿಸಿದ ನಂತರವೂ ಆ ಆತ್ಮದ ಪ್ರಾರಬ್ಧ ಕರ್ಮದಲ್ಲಿ ಸ್ವಲ್ಪ ಭಾಗ ಉಳಿದಿರುತ್ತದೆ. ನಂತರ ಆ ಪ್ರಾರಬ್ಧ ಕರ್ಮದ ಆಧಾರದಲ್ಲಿ ಮತ್ತೆ ಭೂಲೋಕದಲ್ಲಿ ಮರುಜನ್ಮ ಪಡೆಯುತ್ತದೆ. ಇದರಲ್ಲಿ ನಾವು ಗಮನಿಸಬೇಕಾದ ಅಂಶವೆಂದರೆ ಸಾಯುವ ಕ್ಷಣದಲ್ಲಿ ಆತ್ಮಕ್ಕೆ ವಾಯು ಪ್ರಾಚುರ್ಯವಾದ ದೇಹ ಬರುತ್ತದೆ. ಅಗ್ನಿಸ್ಪರ್ಶದ ನಂತರ ಪ್ರೇತ ದೇಹ ಬರುತ್ತದೆ. 11 ದಿನಗಳ ನಂತರ ಪ್ರೇತ ದೇಹ ತೊರೆದು ಯಮಮಾರ್ಗದ ಪ್ರಯಾಣಕ್ಕೆ ಯಾತನಾ ದೇಹ ಬರುತ್ತದೆ. ಯಾತನಾ ದೇಹದಲ್ಲಿ ದುಃಖವನ್ನು ಅನುಭವಿಸಿದ ನಂತರ ಆತ್ಮ ಮತ್ತೆ ಭೂಮಿಯಲ್ಲಿ ಪಂಚಭೂತಗಳಿಂದ ಆದ ಶರೀರದಲ್ಲಿ ಜನ್ಮ ಪಡೆಯುತ್ತದೆ. ಅಂದರೆ ಆತ್ಮ ದೇಹವಿರದೆ ಯಾವ ಕಾಲದಲ್ಲೂ ಇರಲು ಸಾಧ್ಯವಿಲ್ಲ. ಹೀಗೆ ಆತ್ಮ ಮೋಕ್ಷವನ್ನು ಪಡೆಯುವ ತನಕ ಈ ಹುಟ್ಟು ಸಾವುಗಳ ಚಕ್ರದಲ್ಲಿ ನಿರಂತರ ತಿರುಗುತ್ತಿರುತ್ತದೆ. ಮೋಕ್ಷ ಸಿಕ್ಕಿರುವ ಆತ್ಮಕ್ಕೆ ಈ ಜನನ ಮರಣದ ಚಕ್ರದ ಬಂಧನವಿಲ್ಲ. ಈ ಹುಟ್ಟು ಸಾವುಗಳಿಂದ ಬಿಡುಗಡೆಗೊಂಡು ಶಾಶ್ವತವಾದ ಮೋಕ್ಷವನ್ನು ಪಡೆಯಬೇಕಾದರೆ ನಾವು ನಿರಂತರ ವಿಷ್ಣುನಾಮ ಸ್ಮರಣೆಯನ್ನು ಮಾಡಬೇಕು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೈತಿ ಸಮರ್ಪಯಾಮಿ. ಸಂತತಂ ಚಿಂತಯೇನಂತಂ ಅಂತಕಾಲೇ ವಿಶೇಷತಃ ನೈವೋದಾಪುಃ ಗೃಣಂತೋಂತಂ ಯದ್ಗುಣಾನಾಂ ಅಜಾದಯಃ. ಮನುಷ್ಯನ ಅಂತ್ಯಕ್ರಿಯೆಯಾದ ಕ್ಷಣದಿಂದ 11 ದಿನಗಳವರೆಗೆ ಪ್ರೇತ ದೇಹ ಇರುತ್ತದೆ ಎಂದು ಹಿಂದಿನ ವಿಡಿಯೋದಲ್ಲಿ ಕೇಳಿದ್ದೇವೆ. 11 ದಿನಗಳ ನಂತರ ಆ ಪ್ರೇತ ದೇಹ ವಿಸರ್ಜನೆಯಾಗಿ ಯಮಮಾರ್ಗದ ಸಂಚಾರಕ್ಕಾಗಿ ಆತ್ಮಕ್ಕೆ ಯಾತನಾ ದೇಹ ಬಂದಿರುತ್ತದೆ. ಈ ಯಾತನಾ ದೇಹವು ಪೂರ್ಣವಾಗಿ ರೂಪ ಪಡೆಯಬೇಕಾದರೆ ವ್ಯಕ್ತಿಯ ಮರಣದ ನಂತರ ಆತನ ಕುಟುಂಬಸ್ಥರು 1 ವರ್ಷಗಳ ತನಕ ಮಾಸಿಕ ಪಿಂಡ ಪ್ರದಾನ ಮಾಡುತ್ತಿರಬೇಕಾಗುತ್ತದೆ. ಆತ್ಮಕ್ಕೆ ಯಾತನಾ ದೇಹ ಬಂದ ನಂತರ 11 ಮತ್ತು 12ನೇ ದಿನ ಕುಟುಂಬಸ್ಥರು ಇಡುವ ಭೋಜನವನ್ನು ಆತ್ಮ ಸ್ವೀಕರಿಸುತ್ತದೆ. 13ನೆಯ ದಿನದಿಂದ ಯಮದೂತರ ಆಜ್ಞಾನುಸಾರ ಆತ್ಮವು ಯಮಮಾರ್ಗದಲ್ಲಿ ಸಂಚಾರ ಮಾಡಬೇಕಾಗುತ್ತದೆ. ಈ ಭಯಂಕರ ಯಮಮಾರ್ಗದಲ್ಲಿ ಯಾತನಾ ದೇಹದಿಂದ 1 ವರ್ಷಗಳ ಕಾಲ ಸಂಚರಿಸಿ ನಂತರ ಯಮಲೋಕವನ್ನು ಆತ್ಮ ಸೇರುತ್ತದೆ. ಪಾಪಕರ್ಮಗಳನ್ನೇ ಅಧಿಕವಾಗಿ ಮಾಡಿರುವ ಮನುಷ್ಯ ಸುಲಭವಾಗಿ ಯಮಮಾರ್ಗದಲ್ಲಿ ಸಂಚರಿಸಲು ಸಾಧ್ಯವೇ ಇಲ್ಲ.
ಯಮಲೋಕ ತಲುಪಬೇಕಾದರೆ ದಾರಿಯಲ್ಲಿ 16 ಭಯಂಕರ ಸ್ಥಳಗಳನ್ನು ದಾಟಿಕೊಂಡೇ ಹೋಗಬೇಕು. ಆ ಸ್ಥಳಗಳು ಯಾವುವೆಂದರೆ ಸೌಮ್ಯಪುರ, ಸೌರಿಪುರ, ನಾಗೇಂದ್ರ ಭವನ, ಗಂಧರ್ವನಗರ, ಶೈಲಾಗಮ, ಕ್ರೌಂಚಪುರ, ಕ್ರೂರಪುರ, ಚಿತ್ರಭವನ, ಬಹುವಾಪದ, ದುಃಖಪುರ, ನಾನಾಕ್ರಂದನಪುರ, ಸುತಪ್ತ ಭವನ, ರೌದ್ರವಪುರ, ಪಯೋವರ್ಷಣ, ಶೀತಾಢ್ಯನಗರ ಮತ್ತು 16ನೇದು ಬಹುಭೀತಿಪುರ. ಈ 16 ಸ್ಥಳಗಳನ್ನು ದಾಟಿದ ನಂತರ ವರ್ಷದ ಕೊನೆಯಲ್ಲಿ ಆತ್ಮ ಕೊನೆಯದಾದ ಯಮಪುರವನ್ನು ಅಂದರೆ ಯಮಲೋಕವನ್ನು ಸೇರುತ್ತದೆ. ಯಮಲೋಕದ ಮಾರ್ಗ ತುಂಬ ದುಃಖಮಯವಾಗಿರುತ್ತದೆ. ಅದನ್ನು ದಾಟುವ ಹೊತ್ತಿಗೆ ಆತ್ಮ ಪಡುವ ಕಷ್ಟ ಹೇಳಲಾಗದು. ಯಮಮಾರ್ಗದಲ್ಲಿ 12 ಸೂರ್ಯರು ಒಟ್ಟಿಗೆ ಉದಯಿಸಿದಷ್ಟು ಬಿಸಿಲು ಇರುತ್ತದೆ. ಆ ಬಿಸಿಲನ್ನು ಸಹಿಸಲಾಗದೆ ಆತ್ಮ ನೆರಳಿಗಾಗಿ ಮರಗಳನ್ನು ಹುಡುಕುತ್ತದೆ, ದಾಹ ತೀರಿಸಿಕೊಳ್ಳಲು ನೀರನ್ನು ಹುಡುಕುತ್ತದೆ. ಆದರೆ ಅದ್ಯಾವುದೂ ಆ ಮಾರ್ಗದಲ್ಲಿ ಆತ್ಮಕ್ಕೆ ಸಿಗುವುದೇ ಇಲ್ಲ. ಇದೆಲ್ಲ ಅದರ ಪಾಪಗಳ ಲೆಕ್ಕಾಚಾರದಂತೆ ನಡೆಯುತ್ತದೆ. ಯಮಲೋಕದ ದಾರಿಯಲ್ಲಿ ಆತ್ಮಕ್ಕೆ ಕ್ರೂರ ಪ್ರಾಣಿಗಳಿಂದ ಚಿತ್ರಹಿಂಸೆಯಾಗುತ್ತದೆ. ಒಂದು ಬಾರಿ ಶೀತಗಾಳಿಯಿಂದ ತೊಂದರೆಯಾದರೆ ಮತ್ತೊಂದು ಬಾರಿ ಹರಿತವಾದ ಎಲೆಗಳು ಹಾರಿ ಬಂದು ಈ ಯಾತನಾ ದೇಹವನ್ನು ಘಾಸಿಗೊಳಿಸುತ್ತವೆ. ನಂತರ ಅತಿಯಾದ ಬಿಸಿನೀರಿನ ಮಳೆ ಬಂದು ಆತ್ಮ ದುಃಖ ಅನುಭವಿಸುತ್ತದೆ. ಆತ್ಮವು ಈ ರೀತಿಯ ನೋವುಗಳನ್ನು ಅನುಭವಿಸುತ್ತಾ ಯಮಮಾರ್ಗದಲ್ಲಿ ಸಾಗುತ್ತಿರಬೇಕಾದರೆ ಯಮದೂತರು ಪಾಶಗಳಿಂದ ಕಟ್ಟಿ ಆತ್ಮವನ್ನು ಎಳೆದೊಯ್ಯುತ್ತಾರೆ. ಆಗ ಆತ್ಮವು ಭೂಮಿಯಲ್ಲಿ ತಾನು ಮಾಡಿದ ಪಾಪಕರ್ಮಗಳನ್ನು ನೆನೆದು ದುಃಖಿಸುತ್ತದೆ. ತನ್ನ ಬಂಧು ಬಾಂಧವರನ್ನು, ಕುಟುಂಬಸ್ಥರನ್ನು ನೆನೆದು ಕರೆಯುತ್ತದೆ. ಆದರೆ ಆಗ ಯಾರೂ ಆ ಆತ್ಮದ ಸಹಾಯಕ್ಕೆ ಬರುವುದಿಲ್ಲ. ಭೂಮಿಯಲ್ಲಿ ಬದುಕಿದ್ದಾಗ ಆ ಆತ್ಮವು ಮಾಡಿದ್ದ ನಾರಾಯಣನ ನಾಮಸ್ಮರಣೆ ಮಾತ್ರ ಆ ಸಮಯದಲ್ಲಿ ಸಹಾಯಕ್ಕೆ ಬರುತ್ತದೆ. ನಾರಾಯಣನ ನಾಮಸ್ಮರಣೆ ಮಾಡದೇ ಇರುವ ಆತ್ಮಕ್ಕೆ ಆ ಮಾರ್ಗದಲ್ಲಿ ಯಾರಿಂದಲೂ ಯಾವಾಗಲೂ ಸಹಾಯ ದೊರಕುವುದೇ ಇಲ್ಲ. ಇದು ವಿಷ್ಣು ನಾಮಸ್ಮರಣೆಯ ಅತಿ ಮುಖ್ಯವಾದ ಮಹತ್ವವಾಗಿದೆ. ಹೀಗೆ ನಾನಾ ವಿಧದ ಕಷ್ಟಗಳನ್ನು ಅನುಭವಿಸುತ್ತಾ ಆತ್ಮವು 17 ದಿನಗಳ ಕಾಲ ವಾಯುವೇಗದಲ್ಲಿ ಯಮಮಾರ್ಗದಲ್ಲಿ ಸಾಗುತ್ತದೆ. 18ನೇ ದಿನ ಆತ್ಮವು ಮೊದಲನೆಯ ಸೌಮ್ಯಪುರವನ್ನು ತಲುಪುತ್ತದೆ. ಸೌಮ್ಯಪುರದಲ್ಲಿ ಸುಂದರವಾದ ವೃಕ್ಷಗಳಿಂದ ಕೂಡಿದ ಪುಷ್ಪಭದ್ರಾ ಎಂಬ ನದಿ ಹರಿಯುತ್ತಿರುತ್ತದೆ. ಅಲ್ಲಿ ಯಮದೂತರು ಈ ಆತ್ಮವನ್ನು ವಿಶ್ರಾಂತಿ ತೆಗೆದುಕೊಳ್ಳಲು ಬಿಡುತ್ತಾರೆ. ಆಗ ಸಿಕ್ಕ ವಿಶ್ರಾಂತಿಯ ಸಮಯದಲ್ಲೂ ಕೂಡ ಆತ್ಮವು ತನ್ನ ಕುಟುಂಬಸ್ಥರು ಹಾಗೂ ಬಂಧು ಮಿತ್ರರನ್ನು ನೆನೆಸಿಕೊಂಡು ಅಳುತ್ತದೆ. ಆಗ ಸೌಮ್ಯಪುರದಲ್ಲಿರುವ ಪ್ರೇತಗಣಗಳು ಯಮದೂತರ ಜೊತೆ ಬಂದು ಈ ಆತ್ಮವನ್ನು ನಿಂದಿಸುತ್ತಾರೆ. ನಂತರ ಪ್ರೇತಗಣಗಳು ಆಯುಧಗಳಿಂದ ಈ ಆತ್ಮದ ಯಾತನಾ ದೇಹವನ್ನು ಘಾಸಿಗೊಳಿಸುತ್ತಾರೆ. ಇದರಿಂದ ನೊಂದ ಆತ್ಮ ತನ್ನ ಕುಟುಂಬಸ್ಥರು ಇಡುವ ಪಿಂಡವನ್ನು ಸೇವಿಸಿ ನಂತರ ಸೌರಿಪುರಕ್ಕೆ ನಡೆದು ಬರುತ್ತದೆ. ಸೌರಿಪುರದ ರಾಜನ ಹೆಸರು ಜಂಗಮ. ಅವನು ಯಮನ ರೀತಿಯೇ ತುಂಬಾ ಭಯಂಕರವಾಗಿರುತ್ತಾನೆ. ಅಲ್ಲಿ ಅವನು ನೀಡಿದ ಅನ್ನ ನೀರನ್ನು ಸೇವಿಸಿ ಆತ್ಮವು ದಟ್ಟವಾದ ಅತಿ ಭಯಂಕರವಾದ ಕಾಡುಗಳ ಮುಖಾಂತರ ಸಾಗಿ ನಗೇಂದ್ರ ಭವನ ಎಂಬ ಸ್ಥಳಕ್ಕೆ ಬರುತ್ತದೆ. ಕಾಡಿನ ದಾರಿಯಲ್ಲಿ ನಡೆದು ಬರಬೇಕಾದರೆ ಈ ಆತ್ಮಕ್ಕೆ ಹಲವು ಮೃಗಗಳು ಚಿತ್ರಹಿಂಸೆ ಕೊಟ್ಟಿರುತ್ತವೆ. ಅದನ್ನೆಲ್ಲ ಸಹಿಸಿಕೊಂಡು ದುಃಖದಿಂದ ಈ ನಗೇಂದ್ರ ಭವನ ಎಂಬ ಸ್ಥಳದಲ್ಲಿ 2 ತಿಂಗಳು ಇರುತ್ತದೆ. ಬಂಧುಗಳು ನೀಡುವ ಪಿಂಡಾದಿಗಳನ್ನು ಸ್ವೀಕರಿಸಿ 3ನೆಯ ತಿಂಗಳಿನಲ್ಲಿ ಗಂಧರ್ವನಗರಕ್ಕೆ ಬರುತ್ತದೆ. ಆಗ ಕುಟುಂಬಸ್ಥರು ನೀಡುವ 3ನೆಯ ತಿಂಗಳ ಪಿಂಡವನ್ನು ಸ್ವೀಕರಿಸಿ ಮುಂದೆ ಪ್ರಯಾಣ ಬೆಳೆಸುತ್ತದೆ. ನಂತರ 4ನೆಯ ತಿಂಗಳು ಶೈಲಾಗಮ ಎಂಬ ಸ್ಥಳಕ್ಕೆ ಬರುತ್ತದೆ. ಅಲ್ಲಿ ಬೀಳುವ ಶಿಲಾವರ್ಷ ಅಂದರೆ ಕಲ್ಲಿನ ಮಳೆಯಿಂದ ಆತ್ಮವು ತತ್ತರಿಸಿ ಹೋಗುತ್ತದೆ. 4ನೆಯ ತಿಂಗಳಿನ ಪಿಂಡವನ್ನು ಸೇವಿಸಿ ನಂತರ ಕ್ರೌಂಚಪುರಕ್ಕೆ ಬಂದು ಅಲ್ಲಿ ಮತ್ತೆ ನೋವನ್ನು ಅನುಭವಿಸುತ್ತದೆ. ನಂತರ 5.5 ತಿಂಗಳ ವೇಳೆಗೆ ನೀಡುವ ಪಿಂಡವನ್ನು ಸ್ವೀಕರಿಸಿ ಕ್ರೂರಪುರಕ್ಕೆ ಬರುತ್ತದೆ. ಇಲ್ಲಿ ಆತ್ಮಕ್ಕೆ ಅರ್ಧ ಮುಹೂರ್ತಗಳ ಕಾಲ ವಿಶ್ರಾಂತಿ ನೀಡಲಾಗುತ್ತದೆ. ನಂತರ ಯಮದೂತರು ನೀಡುವ ಹಿಂಸೆಯನ್ನು ಸಹಿಸಿಕೊಂಡು ಚಿತ್ರಭವನ ಎಂಬ ಸ್ಥಳಕ್ಕೆ ಬರುತ್ತದೆ. ಈ ಚಿತ್ರಭವನದ ರಾಜನ ಹೆಸರು ವಿಚಿತ್ರ. ಆಗ ಅವನ ಘೋರ ರೂಪವನ್ನು ಕಂಡು ಆತ್ಮವು ಓಡಿ ಹೋಗಲು ಪ್ರಯತ್ನಿಸುತ್ತದೆ. ಆದರೆ ಅದು ಆಗುವುದಿಲ್ಲ.
ಆ ಆತ್ಮವನ್ನು ಮತ್ತೆ ಎಳೆದುಕೊಂಡು ಬಂದ ಯಮದೂತರು ಯಮಮಾರ್ಗದಲ್ಲಿ ಹರಿಯುವ ಭಯಂಕರವಾದ ವೈತರಣಿ ಎಂಬ ನದಿಯ ಮುಂದೆ ನಿಲ್ಲಿಸಿ ಈ ನದಿಯನ್ನು ದಾಟು ಎನ್ನುತ್ತಾರೆ. ಈ ನದಿಯಲ್ಲಿ ರಕ್ತ, ಮಾಂಸ, ಮೂಳೆಗಳೇ ನೀರಿನಂತೆ ಹರಿಯುತ್ತಿರುತ್ತದೆ. ಭಯಂಕರವಾದ ಕ್ರೂರ ಮೃಗಗಳು, ಪಕ್ಷಿಗಳು ಈ ನದಿಯನ್ನು ದಾಟಲು ಪ್ರಯತ್ನಿಸುತ್ತಿರುವ ಆತ್ಮಕ್ಕೆ ಹಿಂಸೆ ನೀಡುತ್ತಾರೆ. ಆಗ ಆತ್ಮವು ತಾನು ಭೂಮಿಯಲ್ಲಿ ನಾರಾಯಣನ ನಾಮಜಪ ಮಾಡಿದ್ದರೆ ಅಥವಾ ಗೋವಿನ ಪೂಜೆಯನ್ನು ಮಾಡಿದ್ದರೆ ಈ ನದಿಯನ್ನು ಸುಲಭವಾಗಿ ದಾಟಬಹುದಾಗಿತ್ತು ಎಂದು ಮರುಕಪಡುತ್ತದೆ. ಆದರೆ ಭೂಮಿಯಲ್ಲಿ ಬದುಕಿದ್ದಾಗ ಯಾವ ದೇವರ ನಾಮಸ್ಮರಣೆಯನ್ನೂ ಮಾಡದೆ ದೇವರನ್ನು ನಿಂದಿಸಿ ಈಗ ಅಲ್ಲಿ ದುಃಖಪಟ್ಟರೆ ಯಾವ ಪ್ರಯೋಜನವೂ ಆಗುವುದಿಲ್ಲ ಎಂದು ಯಮದೂತರು ಆತ್ಮಕ್ಕೆ ನಿಂದಿಸಿ ಮಾತನಾಡುತ್ತಾರೆ. ಬಹಳ ಕಷ್ಟದಿಂದ ವೈತರಣಿ ನದಿಯನ್ನು ದಾಟಿದ ನಂತರ ಆತ್ಮವು ಅಳುತ್ತಾ 7ನೆಯ ತಿಂಗಳಿಗೆ ಬಹುವಾಪದ ಎಂಬ ಸ್ಥಳಕ್ಕೆ ಬರುತ್ತದೆ. ಅಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿ 8ನೆಯ ತಿಂಗಳ ವೇಳೆಗೆ ದುಃಖದ ಪುರ ಎಂಬ ಸ್ಥಳಕ್ಕೆ ಬರುತ್ತದೆ. ಅಲ್ಲಿ ಭಯಂಕರವಾದ ದುಃಖಗಳನ್ನು ಅನುಭವಿಸಿ 8ನೆಯ ತಿಂಗಳು ನೀಡಿದ ಪಿಂಡವನ್ನು ಸ್ವೀಕರಿಸಿ 9ನೆಯ ತಿಂಗಳಿಗೆ ನಾನಾಕ್ರಂದನ ಎಂಬ ಸ್ಥಳಕ್ಕೆ ಬರುತ್ತದೆ. ಅಲ್ಲಿ ಈಗಾಗಲೇ ದುಃಖದಲ್ಲಿರುವ ಆತ್ಮಗಳೊಡನೆ ಬೆರೆತು ತಾನೂ ದುಃಖಿಸುತ್ತಾ ಯಮದೂತರು ನೀಡುವ ಹಿಂಸೆಯನ್ನು ಅನುಭವಿಸುತ್ತಾ 10ನೆಯ ತಿಂಗಳಿಗೆ ಸುತಪ್ತ ಭವನಪುರ ಎಂಬ ಸ್ಥಳಕ್ಕೆ ಬರುತ್ತದೆ. ಸುತಪ್ತ ಭವನಕ್ಕೆ ಬಂದು ಅಲ್ಲಿ ಪಿಂಡ ಮತ್ತು ನೀರನ್ನು ಸ್ವೀಕರಿಸುತ್ತದೆ. ಆದರೂ ಆತ್ಮಕ್ಕೆ ಅದರಿಂದ ತೃಪ್ತಿಯಾಗುವುದಿಲ್ಲ. ನಂತರ 11ನೆಯ ತಿಂಗಳಿಗೆ ರೌದ್ರವಪುರ ಎಂಬ ಸ್ಥಳಕ್ಕೆ ಬಂದು ಅಲ್ಲಿ ನೋವನ್ನು ಅನುಭವಿಸುತ್ತದೆ. ನಂತರ 11ನೇ ತಿಂಗಳ ಹೊತ್ತಿಗೆ ಪಯೋವರ್ಷಣ ಎಂಬ ಸ್ಥಳಕ್ಕೆ ಬರುತ್ತದೆ. ಅಲ್ಲಿ ಭಾರೀ ಮಳೆಯಿಂದ ದುಃಖವನ್ನು ಅನುಭವಿಸುತ್ತಾ ನ್ಯೂನವಾರ್ಷಿಕ ಶ್ರಾದ್ದ ಸಮಯದಲ್ಲಿ ಇಟ್ಟ ಪಿಂಡವನ್ನು ನೋವಿನಿಂದ ಸ್ವೀಕರಿಸುತ್ತದೆ. ನಂತರ 12ನೆಯ ತಿಂಗಳ ಸಮಯದಲ್ಲಿ ಶೀತಾಢ್ಯ ನಗರ ಎಂಬ ಸ್ಥಳಕ್ಕೆ ಬರುತ್ತದೆ. ಅಲ್ಲಿ ಶೀತಾಢ್ಯ ಎಂಬ ಹಿಮವು ಸದಾ ಸುರಿಯುತ್ತಿರುತ್ತದೆ. ಆ ಚಳಿಯನ್ನು ತಡೆದುಕೊಳ್ಳಲಾಗದೆ ಆತ್ಮ ತನ್ನನ್ನು ರಕ್ಷಿಸುವಂತೆ ಯಮದೂತರನ್ನು ಕೇಳುತ್ತದೆ. ಆಗಲೂ ಕೂಡ ಆತ್ಮವನ್ನು ಯಾರೂ ರಕ್ಷಿಸಲಾಗದು. ನಂತರ ವರ್ಷದ ಕೊನೆಯಲ್ಲಿ ವಾರ್ಷಿಕ ಶ್ರಾದ್ದದಲ್ಲಿ ನೀಡುವ ಪಿಂಡವನ್ನು ಸ್ವೀಕರಿಸಿದ ನಂತರ ಯಮಲೋಕಕ್ಕೆ ಸಮೀಪದಲ್ಲಿರುವ ಬಹುಭೀತಿಪುರ ಎಂಬ ಸ್ಥಳಕ್ಕೆ ಬರುತ್ತದೆ. ಯಮಮಾರ್ಗದಲ್ಲಿ 1 ವರ್ಷ ನಾನಾ ವಿಧದ ದುಃಖ ಅನುಭವಿಸಿ ಬಂದ ಈ ಆತ್ಮ ನಂತರ ಯಮಲೋಕದ ಸಮೀಪ ಬರುತ್ತದೆ. ಯಮಲೋಕದ ಒಳಗೆ ಪ್ರವೇಶಿಸಲು 4 ದ್ವಾರಗಳಿರುತ್ತವೆ. ಪಾಪಕರ್ಮಗಳನ್ನು ಮಾಡಿರುವವರು ದಕ್ಷಿಣ ದ್ವಾರದಿಂದ ಯಮನ ಆಸ್ಥಾನ ಪ್ರವೇಶಿಸುತ್ತಾರೆ. ಮರಣ ಹೊಂದಿದ ಕ್ಷಣದಿಂದ 1 ವರ್ಷಗಳವರೆಗೆ ಆತ್ಮ ಯಮಮಾರ್ಗದಲ್ಲಿ ಅನುಭವಿಸಿದ್ದು ಕೇವಲ ಯಮದೂತರು ಕೊಡುವ ಯಾತನೆ. 1 ವರ್ಷದ ನಂತರ ಈಗ ಯಮಲೋಕವನ್ನು ಪ್ರವೇಶಿಸುತ್ತಿರುವ ಆತ್ಮ ತನ್ನ ಪಾಪ ಪುಣ್ಯಗಳ ತೀರ್ಮಾನದ ನಂತರ ಯಮಯಾತನೆಯನ್ನು ಅನುಭವಿಸಲೇಬೇಕು. ಇದು ಇನ್ನೂ ಭಯಂಕರವಾಗಿರುತ್ತದೆ. ಮನುಷ್ಯ ಮರಣ ಹೊಂದಿದ 1 ವರ್ಷ ಯಮಮಾರ್ಗದಲ್ಲಿ ಸಂಚರಿಸಿ ಕೊನೆಗೆ ಯಮಲೋಕಕ್ಕೆ ಬರುತ್ತಾನೆ. ಆ ಯಮಲೋಕದಲ್ಲಿ ಎಲ್ಲೆಲ್ಲಿಯೂ ಶೋಕತಪ್ತರಾದ ಆತ್ಮಗಳ ಚೀರಾಟ ಕಿರುಚಾಟಗಳೇ ಕೇಳಿಸುತ್ತಿರುತ್ತದೆ. ಯಮಧರ್ಮನ ಅರಮನೆಯ ದ್ವಾರಪಾಲಕನಾದ ಧರ್ಮಧ್ವಜ ಎನ್ನುವವನ ಬಳಿಗೆ ಯಮದೂತರು ಈ ಆತ್ಮವನ್ನ ಎಳೆದು ತರುತ್ತಾರೆ. ಆಗ ಧರ್ಮಧ್ವಜನು ಈ ಆತ್ಮವು ಮಾಡಿರುವ ಪಾಪ ಪುಣ್ಯಗಳ ವಿವರಗಳನ್ನು ಚಿತ್ರಗುಪ್ತನಿಗೆ ತಿಳಿಸುತ್ತಾನೆ. ಪ್ರತಿ ಆತ್ಮದ ಪಾಪ ಪುಣ್ಯಗಳು ಯಮಧರ್ಮನಿಗೆ ತಿಳಿದಿದ್ದರೂ ಕೂಡ ಸಾಂಪ್ರದಾಯಿಕವಾಗಿ ಆತ್ಮದ ವಿವರಗಳನ್ನು ಯಮಧರ್ಮ ಚಿತ್ರಗುಪ್ತನಿಂದ ಕೇಳಿ ತಿಳಿಯುತ್ತಾರೆ. ಆಗ ಚಿತ್ರಗುಪ್ತನು ಬ್ರಹ್ಮನ ಮಕ್ಕಳಾದ ಶ್ರವಣರು ಹಾಗೂ ಅವರ ಪತ್ನಿಯಾದ ಶ್ರವಣಿಯರಿಂದ ಈ ಆತ್ಮವು ಮಾಡಿರುವ ಪಾಪ ಪುಣ್ಯಗಳನ್ನು ಯಮಧರ್ಮನಿಗೆ ಕೇಳಿಸುತ್ತಾನೆ. ಈ ಶ್ರವಣಿ ಎಂಬ ದೇವತೆಗಳು ದೂರ ಸಂವೇದನಾ ಶಕ್ತಿ ಉಳ್ಳವರಾಗಿದ್ದು ಅವರು 3 ಲೋಕಗಳಲ್ಲಿಯೂ ಸಂಚರಿಸುತ್ತಾ ಪ್ರತಿ ಜೀವಿಗಳು ಪ್ರತಿಯೊಂದು ಕ್ಷಣಗಳಲ್ಲಿಯೂ ಮಾಡುವ ಪಾಪ ಪುಣ್ಯಗಳನ್ನು ತಿಳಿದುಕೊಳ್ಳುತ್ತಿರುತ್ತಾರೆ. ಮಾನವರು ಮಾಡುವ ಪಾಪ ಪುಣ್ಯಗಳನ್ನು ಹಗಲಿನಲ್ಲಿ ಸೂರ್ಯ, ರಾತ್ರಿಯಲ್ಲಿ ಚಂದ್ರ, ಅಗ್ನಿ, ವಾಯು, ಭೂಮಿ, ನೀರು ಮತ್ತು ಯಮ ಇವರುಗಳು ಬಲ್ಲವರಾಗಿರುತ್ತಾರೆ. ಚಿತ್ರಗುಪ್ತ, ಶ್ರವಣ, ಸೂರ್ಯ ಮತ್ತು ಯಮಧರ್ಮ ದೇವರು ಒಂದು ರೂಪದಿಂದ ಮನುಷ್ಯರ ದೇಹದಲ್ಲಿದ್ದು
ಮನುಷ್ಯರು ಮಾಡುವ ಎಲ್ಲ ಕರ್ಮಗಳಿಗೆ ಸಾಕ್ಷಿಗಳಾಗಿರುತ್ತಾರೆ. ಈ ಶ್ರವಣೀಯರಿಂದ ಮಾನವನ ಪಾಪಗಳು ನಿರ್ಧಾರವಾದ ನಂತರ ಯಮಧರ್ಮ ತನ್ನ ಕರಾಳ ಸ್ವರೂಪವನ್ನು ಪ್ರಕಟಪಡಿಸುತ್ತಾನೆ. ಯಮಧರ್ಮನ ಆ ಭಯಂಕರ ರೂಪವನ್ನು ಕಂಡೊಡನೆ ಈ ಪಾಪಿ ಜೀವಿಯು ನಡುಗಿ ಕೂಗಾಡುತ್ತಾನೆ. ಪಾಪ ಮಾಡಿರುವ ಆತ್ಮಗಳಿಗೆ ಯಮಧರ್ಮನು ಪರ್ವತದಂತೆ ದೊಡ್ಡ ದೇಹವುಳ್ಳವನು, ಕಪ್ಪು ಬಣ್ಣದವನು, ಕೈಗಳಲ್ಲಿ ಅತ್ಯಂತ ಹರಿತವಾದ ಆಯುಧಗಳನ್ನು ಹಿಡಿದು ಎಂಥವರು ನೋಡಿದರೂ ಭಯ ಹುಟ್ಟಿಸುವ ಕೋರೆದಾಡೆಗಳನ್ನು ಉಳ್ಳವನಾಗಿ ಕಾಣಿಸಿಕೊಳ್ಳುತ್ತಾನೆ. ಇಂತಹ ಯಮಧರ್ಮನ ಬಳಿ ಮತ್ತೊಂದು ಭಯಂಕರ ರೂಪದಿಂದ ಚಿತ್ರಗುಪ್ತನು ನಿಂತಿರುತ್ತಾನೆ. ಆಗ ಚಿತ್ರಗುಪ್ತನು ಪಾಪ ಮಾಡಿದ ಆತ್ಮಗಳಿಗೆ ನಮ್ಮ ರಾಜನಾದ ಯಮಧರ್ಮ ಯಾವುದೇ ಭೇದ ಭಾವವನ್ನು ಮಾಡದೆ ಮನುಷ್ಯರು ಮಾಡಿದ ಪಾಪಗಳಿಗನುಸಾರವಾಗಿ ಶಿಕ್ಷೆ ನೀಡಿದ್ದಾನೆ. ಇಂದು ನೀವು ದುಃಖಪಟ್ಟು ಏನೂ ಪ್ರಯೋಜನವಿಲ್ಲ ಎಂದು ಹೇಳಿ ಯಮನಾಜ್ಞೆಯನ್ನು ಪಾಲಿಸುವಂತೆ ಯಮದೂತರಿಗೆ ಆದೇಶ ಮಾಡುತ್ತಾನೆ. ಆಗ ಯಮದೂತರು ಪಾಪಿಗಳನ್ನು ಅವರು ಮಾಡಿದ ಪಾಪಕರ್ಮಗಳ ಆಧಾರದಲ್ಲಿ ಶಿಕ್ಷೆ ನೀಡಲು ಎಳೆದೊಯ್ಯುತ್ತಾರೆ. ಪಾಪಿಗಳು ಇದರಿಂದ ದುಃಖ ಅನುಭವಿಸುತ್ತಾ ನರಕದ ಕಡೆಗೆ ಹೋಗುತ್ತಾರೆ. ಯಮದೂತರಿಗೆ ಯಾವುದೇ ರೀತಿಯ ಕರುಣೆ, ದಯೆ ಇರುವುದಿಲ್ಲ. ಯಮನ ಆದೇಶವನ್ನು ಪಾಲಿಸುವುದು ಮಾತ್ರ ಯಮದೂತರ ಕರ್ತವ್ಯವಾಗಿರುತ್ತದೆ. ಗರುಡ ಪುರಾಣದ ಪ್ರಕಾರ ಯಮಲೋಕದಲ್ಲಿ 84 ಲಕ್ಷ ವಿಧದ ನರಕಗಳು ಇವೆ ಎಂದು ಉಲ್ಲೇಖಿಸಲಾಗುತ್ತದೆ. ಅದರಲ್ಲಿ ಮುಖ್ಯವಾದ 21 ನರಕಗಳಿವೆ. ಅವುಗಳೆಂದರೆ ತಾಮಿಶ್ರ, ಅಂಧತಾಮಿಶ್ರ, ರೌರವ, ಮಹಾರೌರವ, ಶಾಲ್ಮಲಿ, ಕುಡುಮಲ, ಕಾಲಸೂತ್ರಕ, ಪೂತಿ, ಮೃತ್ತಿಕ, ಸಂಘಾತ, ಲೋಹಿತೋದ, ಸವಿಷ, ಸಂಪ್ರತಾಪನ, ಮಹಾನಿರಯ, ಕಾಕೋಲ, ಸಂಜೀವನ, ಮಹಾಪತಿ, ಅವೀಚಿ, ಕುಂಭೀಪಾಕ, ಲೋಹಶಂಕು ಮತ್ತು ಹಸಿಪತ್ರವನ. ಈ ಎಲ್ಲ ನರಕಗಳಲ್ಲಿ ಪಾಪಿ ಜೀವಿಗಳು ಭೂಲೋಕದಲ್ಲಿ ತಾವು ಮಾಡಿದ ಪಾಪಕರ್ಮಗಳ ಆಧಾರದಲ್ಲಿ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗುತ್ತದೆ. ಭೂಮಿಯ ಮೇಲೆ ಸದಾಕಾಲವು ಪಾಪಕರ್ಮಗಳಲ್ಲಿ ನಿರತರಾದ ಪಾಪಿಗಳು ಒಂದು ನರಕದಿಂದ ಇನ್ನೊಂದು ನರಕಕ್ಕೆ ದುಃಖವನ್ನು ಅನುಭವಿಸುತ್ತಾ ಸಾಗುತ್ತಿರುತ್ತಾರೆ. ದೇವರು ಇಲ್ಲ ಎನ್ನುವವರು, ವೇದ ಪುರಾಣ, ಭಗವದ್ಗೀತೆ ಮುಂತಾದ ಗ್ರಂಥಗಳನ್ನು ನಿಂದಿಸುವವರು, ರಾಮಾಯಣ ಮಹಾಭಾರತ ಗ್ರಂಥಗಳ ಬಗ್ಗೆ ಅಪಪ್ರಚಾರ ಮಾಡುವವರು, ರಾಮ, ಕೃಷ್ಣ, ಆಂಜನೇಯ, ಶಿವ, ಗಣೇಶ ಮುಂತಾದ ದೇವರುಗಳನ್ನು ಅವಹೇಳನ ಮಾಡುವವರು ಈ ನರಕದಲ್ಲಿ ಶಿಕ್ಷೆಯನ್ನು ಅನುಭವಿಸುತ್ತಾರೆ. ಮತ್ತೆ ಅವರಿಗೆ ಭೂಮಿಯಲ್ಲಿ ಮನುಷ್ಯ ಜನ್ಮ ಸಿಗಬೇಕಾದರೆ ಬಹಳ ಸಮಯ ಬೇಕಾಗುತ್ತದೆ.